ಹಲವು ಜನ್ಮಗಳ ಕಡೆಯ ನಿರ್ಮಲದ ಜನ್ಮದಲ್ಲಿ ಎನ್ನನೈದುವನ್ ಒಲಿದು ತತ್ವಜ್ಞಾನಿ ಸಕಲ ಚರಾಚರಗಳನ್ನು ನೆಲೆಗೆ ಹರಿಯಂದೇ ತಿಳಿವನ್ ನಿಶ್ಚಲ ನೆನಿಪ ವರಯೋಗಿ ಜಗದೊಳು ಹಲವು ಮಾತೆ ನೈಸು ದುರ್ಲಭನೆಂದ ಅಸುರಾರಿ ಬುದ್ಧನ ಜಾತಕ ಕಥೆಗಳಲ್ಲಿ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ಅನೇಕ ಅದರಲ್ಲೂ ಜೈನರ ಕಥೆಗಳಲ್ಲೂ ಕೂಡ ಹೀಗೆ ಬರ್ತವೆ. ಅನೇಕ ಜನ್ಮಾಂತರಗಳು, ಮೊದಲು ಹಕ್ಕಿ ಆಗಿರ್ತಾನೆ, ಇನ್ನೊಂದಾಗಿರ್ತಾನೆ, ಬಸವಾಗಿರ್ತಾನೆ, ಮತ್ತೊಂದು ಬರ್ತಾನೆ, ಹೀಗೆ ಬೇರೆ ಬೇರೆ ಜನ್ಮಗಳನ್ನು ಪಡೆಯುತ್ತಾ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಕೊನೆಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ ಅವನಿಗೆ ಅಂತೇಳಿ. ಹಲವು ಜನ್ಮಗಳ ಕಡೆಯ ನಿರ್ಮಲದ ಜನ್ಮದಲ್ಲಿ ಕೊನೆಯದಾದಂತಹ ಸಿದ್ಧಿಯನ್ನು ಪಡೆಯುವಂತಹ ಮಹಾತ್ಮರ ರೀತಿಯಲ್ಲಿ ಅವನು ನನ್ನನ್ನೇ ಧ್ಯಾನಿಸುತ್ತಾ ನನ್ನ ಬಳಿಗೆ ಅವನು ಬರ್ತಾನೆ. ತತ್ವಜ್ಞಾನಿ ಸಕಲ ಚರಾಚರಗಳನ್ನು ನೆಲೆಗೆ ಹರಿಯೆಂದೇ ತಿಳಿಯುವನು. ಅವನಿಗೆ ಯಾವ ರೀತಿಯ ಸಿದ್ಧತೆ ಆಗಿರುತ್ತದೆ ಅಥವಾ ಯಾವ ರೀತಿಯಾದಂಥ ಸಿದ್ಧಿ ಅವನಿಗೆ ಆಗಿರ್ತದೆ ಅಂತಂದರೆ, ಎಲ್ಲದಕ್ಕೂ ಪರಮಾತ್ಮನೇ ಕಾರಣ. ಅಷ್ಟು ತಿಳಿಬೇಕಾದ್ರೆ ಅವನು ಎಷ್ಟೋ ಜನ್ಮವನ್ನು ಪಡಿಬೇಕಾಗ್ತದೆ. ಹಿಂದೆಲ್ಲ ಹಾಕ್ತಾ ಇದ್ರು ಶಾಸನಗಳನ್ನು ಅಳೆದವರಿಗೆ, ಸಗಣಿಯೊಳು ಪುಳಮಾಗಿ ಎಷ್ಟೋ ಜನ್ಮಗಳಲ್ಲಿ ಅವನು ಬರ್ತಾನೆ ಅಂತ ಹೇಳ್ಕೊಂಡು ಹಾಕ್ತಾರೆ. ಶಾಸನಗಳನ್ನು ನಾಶ ಮಾಡಿದವರು, ಒಂದು ದೇವಸ್ಥಾನವನ್ನು ನಾಶ ಮಾಡಿದವರು, ಇದಕ್ಕೆಲ್ಲ ಮೊದಲು ಈ ರೀತಿಯಾದ ದಾಖಲೆಗಳು ಸಿಗ್ತವೆ. ಇವತ್ತು ಕೂಡ ನಮ್ಮ ಇತಿಹಾಸದಲ್ಲಿ ಇದು ಸಿಗ್ತದೆ. ಹೀಗಿರುವಾಗ ಆ ಜನ್ಮಾಂತರದ ಪುಣ್ಯದ ಫಲದಿಂದಾಗಿ ಪರಮಾತ್ಮನನ್ನು ಪಡೀಬೇಕು ಎಂಬಂಥದ್ದು. ಈಗ ರಾಕ್ಷಸ ಜಯ ವಿಜಯರಿಗೆ ನೋಡಿ ಯಾವ ರೀತಿಯಾಗಿ ಇದು ಬರ್ತದೆ. ಕೊನೆಗೆ ವಿಷ್ಣುವಿನಲ್ಲಿಗೆ ಬರಬೇಕಾದ್ರೆ ಅವರು 3 ಜನ್ಮಗಳನ್ನು ಕಳೆದು ಮತ್ತೆ ಅಲ್ಲಿಗೆ ಬರಬೇಕು. ಅಷ್ಟೊತ್ತಿಗೆ ಅವರ ಅವರ ಬುದ್ಧಿ ಎಂಬಂಥದ್ದು ಹದ ಬಂದಿರ್ತದೆ. ಹೀಗಾಗಿ ಪರಮಾತ್ಮನಲ್ಲಿಗೆ ಮತ್ತೆ ಬರ್ತಾರವರು. ಅದೇ ರೀತಿಯಲ್ಲಿ ನಿರ್ಮಲ ಜನ್ಮದಲ್ಲಿ ಎನ್ನನೈದುವನು ಒಲಿದು ತತ್ವಜ್ಞಾನಿ. ಯಾಕೆ ಅಂತಂದರೆ ಎಲ್ಲದಕ್ಕೂ ಪರಮಾತ್ಮನೇ ಕಾರಣ, ಹರಿಚಿತ್ತ ಸತ್ಯ ಅಂತ ಹೇಳಿಕೊಂಡು ನಿಶ್ಚಲ ನೆನಿಪ ವರಯೋಗಿ ಜಗದೊಳು. ಅವನು ನಿಜವಾಗಿರುವಂತಹ ಒಬ್ಬ ಯೋಗಿ ಆಗಿರ್ತಾನೆ. ಆದರೆ ಆ ಸ್ಥಾನಕ್ಕೆ ಬರಬೇಕಾದರೆ ಆ ಸಿದ್ಧಿಯನ್ನು ಪಡೆಯುವುದು ಬಹಳ ಕಷ್ಟಕರವಾಗಿರುವಂಥದ್ದು ಎಂಬುದಾಗಿ ಹೇಳುತ್ತಾ, ನನ್ನ ಅಧೀನವಾಗಿರುವಂತಹ ಈ ಪ್ರಕೃತಿಯ ಮೂಲಕವಾಗಿ ಮನುಷ್ಯರಲ್ಲಿ ಬೇರೆ ಬೇರೆ ರೀತಿಯ ಬುದ್ಧಿ ವಿಕಲ್ಪಗಳು ಉಂಟಾಗ್ತವೆ. ಹಾಗಾಗಿ ಅವರಲ್ಲಿರುವಂತಹ ಸ್ವಬುದ್ಧಿ ಅಥವಾ ಜ್ಞಾನ, ತಿಳುವಳಿಕೆ ಎಂಬಂಥದ್ದು ಹೆಚ್ಚು ಕಮ್ಮಿಯಾಗಿ ಅವರವರ ತಿಳುವಳಿಕೆಗೆ ಅನುಗುಣವಾಗಿ ಕೆಲವರು ದಾರಿ ತಪ್ಪಿ ಹೋಗಿ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಯಾಕೆ ಅಂತಂದರೆ ಪರಮಾತ್ಮನ ಮೇಲೆ ಇರುವಂತಹ ನಿಶ್ಚಲವಾದಂತಹ ಭಕ್ತಿ ಅವರಿಗೆ ಇರುವುದಿಲ್ಲ. ಹಾಗಾಗಿ ಅವರೇನು ಮಾಡ್ತಾರಂತಂದರೆ ಪರಮಾತ್ಮನದೇ ರೂಪವಾಗಿರುವಂತಹ ಬೇರೆ ಬೇರೆ ರೂಪಗಳನ್ನು ಆರಾಧನೆ ಮಾಡ್ತಾರೆ, ಭಜಿಸ್ತಾರೆ, ಧ್ಯಾನಿಸ್ತಾರೆ. ಹೇಗೆ ಅಂತಂದರೆ ಅವನಾವನು ಭಕ್ತಿಯಿಂದ ಮೂರ್ತಿಯ ಭೇದದಲ್ಲಿ ನೆರೆ ಭಾವದಿಂ ಭಜಿಸಲಿಚ್ಛಯಿಸುವನು. ನಿಯಮದಲ್ಲಿ ಸೇವೆಯನು ಮಾಡ್ಪವಗೆ ನಿಯಮದಲ್ಲಿ ಸೇವೆಯನು ಮಾಡ್ಪವಗೆ ನಾನದನ್ ಆವಪರಿಯಿಂ ಚಲಿಸದೆ ಸಂಭಾವಿಸುವ ಭಕ್ತಿಯನು ಕೊಡುವೆನು.
ಭಕ್ತಿಯನು ಕೊಡುವೆನು ಪಾರ್ಥ ಕೇಳೆಂದ. ಪರಮಾತ್ಮ ಎಂಬಂಥ ನಾಮ ಒಂದೇ, ಹೆಸರು ಒಂದೇ ಇರ್ತದೆ, ಆದರೆ ರೂಪ ಬೇರೆ ಬೇರೆ ಆಗಿರ್ತದೆ. ಹೀಗಾಗಿ ಈ ಬೇರೆ ಬೇರೆ ರೂಪಗಳನ್ನು ಅವರವರ ಆಸಕ್ತಿಯಿಂದ ಭಕ್ತಿಯಿಂದ ಅವರು ಅದರಲ್ಲೇ ಪರಮಾತ್ಮ ಇದ್ದಾನೆ ಎಂಬುದಾಗಿ ತಿಳ್ಕೊಂಡು ಭಜಿಸ್ತಾರೆ, ಧ್ಯಾನಿಸ್ತಾರೆ, ಬಹಳ ನಿಯಮದಿಂದ ಅವರು ಸೇವೆಯನ್ನು ಮಾಡ್ತಾ ಇರ್ತಾರೆ. ಇಂಥವರಿಗೆ ನೋಡಿ, ಕನಕದಾಸರ ಕಥೆಯಲ್ಲಿ ಬರ್ತದೆ, ಗುರುಗಳು ಹೇಳ್ತಾರೆ ಕೋಣ ಮಂತ್ರವ ಜಪಿಸೋ ಅಂತೇಳಿ ಹೇಳ್ತಾರೆ. ಕೋಣವನ್ನು ತಪಸ್ಸು ಮಾಡು ಅಂತೇಳಿ, ಹಾಗೆ ಕೋಣ ಮಂತ್ರವನ್ನೇ ಜಪ ಮಾಡ್ತಾನೆ. ಮಾಡಿ ಮಾಡಿ ಕೋಣವೇ ಬಂದುಬಿಡ್ತದೆ. ಯಮಸದೃಶ್ಯವಾದಂತಹ ಕೋಣ, ಆ ಕೋಣದ ಮೂಲಕವಾಗಿ ಬಂಡೆಗಲ್ಲನ್ನು ತೆಗೆಸ್ತಾರೆ ಅಂತೇಳಿ ಒಂದು ಕಥೆ ಇದು ಬರ್ತದೆ. ಆದರೆ ಆ ಕೋಣದಲ್ಲೇ ಪರಮಾತ್ಮನನ್ನು ಕಂಡಂಥವನು ಕನಕದಾಸ. ಹೀಗೆ ಇದೇ ರೀತಿಯಲ್ಲಿ ಯಾರ್ಯಾರು ಯಾವ ಯಾವ ರೂಪದಲ್ಲಿ ಭಜಿಸ್ತಾರೋ ಅಂಥವರಿಗೆ ಅದದೇ ರೂಪದಲ್ಲಿ ನಾನು ಪರಮಾತ್ಮ ಸಾನ್ನಿಧ್ಯವನ್ನು ನಾನು ಅವರಿಗೆ ಕರುಣಿಸ್ತೇನೆ, ಭಕ್ತಿಯನ್ನು ಕೊಡುವೆನು, ಸಂಭಾವಿಸುವ ಭಕ್ತಿಯನ್ನು. ಅನೇಕ ದೇವಾದಿ ದೇವತೆಗಳ ಹೆಸರು ಇವತ್ತು ಉಂಟು. ಹಾಗೆ ನಾವು ವರ್ತಮಾನ ಕಾಲದಲ್ಲಿ ಕಾಣುವಂಥದ್ದು ಮಾರಮ್ಮನನ್ನು ಪೂಜೆ ಮಾಡ್ತಾರೆ, ದೇವಿಯನ್ನು ಪೂಜೆ ಮಾಡ್ತಾರೆ, ಗಣಪತಿಯನ್ನು ಪೂಜೆ ಮಾಡ್ತಾರೆ. ಹೀಗೆ ಬೇರೆ ಬೇರೆ ರೂಪದಲ್ಲಿ ಪರಮಾತ್ಮನ ಆರಾಧನೆ ಆಗ್ತಾ ಇರ್ತದೆ. ಆದರೆ ನಾನು ಆ ಪ್ರತಿಯೊಂದು ರೂಪದಲ್ಲೂ ಅವರಿಗೆ ಇದ್ದುಕೊಂಡು ಅವರ ಭಕ್ತಿಯ ಮೇಲೆ, ಭಕ್ತಿಯೇ ಪರಾಕಾಷ್ಠೆಯಲ್ಲಿರುವಂಥದ್ದು, ಅದನ್ನು ತಿಳಿದುಕೊಂಡು ಅವರಿಗೆ ಆ ಫಲವನ್ನು ನಾನು ಕೊಡ್ತೇನೆ. ಹಾಗಾಗಿ ಈ ನಿತ್ಯ ಭಕ್ತಿಯ ಬರುಹು ಎಂಬಂಥದ್ದು ಬಲ್ಲೆ ನಾನೀ ಹಿಂದೆ, ಬಲ್ಲೆ ನಾನು ಈ ಹಿಂದೆ ಹೋದವನೆಲ್ಲವನು ವರ್ತಿಸುತ್ತಲಿಪ್ಪುದ ಬಲ್ಲೆ, ಮುಂದೆ ಉದಯಿಸುವ ಸಚರಾಚರ ಸಮೂಹವನು ಬಲ್ಲೆನು ಎನ್ನನು ಪಾರ್ಥ ಕೇಳೈ. ಬಲ್ಲವನು ಜಗದೊಳಗೆ ತಾನತಿ ದುರ್ಲಭನು, ಪಾರ್ಥ ಕೇಳೈ ಎನ್ನನು ಬಲ್ಲವನು ಜಗದೊಳಗೆ ತಾನತಿ ದುರ್ಲಭನು. ನಿರ್ಧರಿಸಬಲ್ಲವನಾವನಿಲ್ಲೆಂದ, ನಿರ್ಧರಿಸಬಲ್ಲವನು ಆವನಿಲ್ಲೆಂದ. ತಾನು ಬಯಸುವಂತಹ ರೂಪವನ್ನು ಭಕ್ತನಾಗಿರುವಂಥವನು ಆರಾಧನೆ ಮಾಡುತ್ತಾ ಪೂಜಿಸುತ್ತಾ ತನಗೆ ಬೇಕಾದಂತಹ ಫಲವನ್ನು ಪಡೆಯಲು ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಅಂಥವನಿಗೆ ನಾನು ಅದದೇ ರೂಪದಲ್ಲಿ ಅವನ ಇಚ್ಛೆಯನ್ನು ನಾನು ನೆರವೇರಿಸುತ್ತೇನೆ. ಹೀಗೆ ಕೆಲವರು ಏನು ಮಾಡ್ತಾರಂತಂದರೆ, ಅಲ್ಪಮತಿಯಲ್ಲಿ ಪಡೆದವರ ಫಲಸಿದ್ಧಿ, ದೇವರ ಗಡಣವನ್ನು ಭಜಿಸಿದವರು ಆ ದೇವತೆಯ ನೈದುವರು. ಕೆಲವರು ಮಾರಮ್ಮನನ್ನು ಭಜನೆ ಮಾಡುವವರು ಅಲ್ಲಿಗೆ ಸೇರ್ತಾರೆ, ಶನಿದೇವರನ್ನು ಭಜನೆ ಮಾಡುವವರು ಪೂಜೆ ಮಾಡುವವರು ಅಲ್ಲಿಗೆ ಹೋಗ್ತಾರೆ, ನೇರವಾಗಿ ಕೃಷ್ಣನನ್ನಾಗಲಿ ಹರಿಯನ್ನಾಗಲಿ ಪೂಜೆ ಮಾಡುವವರು ಅಲ್ಲಿಗೆ ಬರ್ತಾರೆ. ಹೀಗಾಗಿ ಜಡಮತಿಗಳಾಗಿರುವಂತಹ ಇಂಥವರಲ್ಲಿ ಕೆಲವರು ಎನ್ನನು ಬಿಡದೆ ಭಜಿಸುವ ಭಕ್ತಿಯುಕ್ತರು ತಡೆಯದೆ ಎನ್ನಯ ಪದವನೈದುವರು. ಯಾವ ಯಾವ ದೇವತೆಗಳನ್ನು ಪೂಜೆ ಮಾಡಿದರೂ ಕೂಡ ಆ ಮೂಲಕವಾಗಿ ಭಕ್ತಿಯಿಂದ ನನ್ನ ಸಮೀಪಕ್ಕೆ ಅವರು ಬರ್ತಾರೆ. ಅವರ ಬುದ್ಧಿ ಗುಣ ಎಂಬಂಥದ್ದು ನಿಕಷಕ್ಕೆ ನಾನು ಒಡ್ಡುತ್ತೇನೆ. ಆ ನಿಕಷದ ಮೂಲಕವಾಗಿ ಅವರು ಉತ್ಕೃಷ್ಟರಾಗ್ತಾರೆ, ಸಂಪನ್ನಮತಿಗಳಾಗ್ತಾರೆ. ಅಂಥವರಿಗೆ ನಾನು ಅವರ ಬಯಕೆ ಏನಿದೆ ಅದನ್ನು ನಾನು ಸಲ್ಲಿಸ್ತೇನೆ. ಪರಮಾತ್ಮನಲ್ಲಿರುವಂತಹ ಸರ್ವೋತ್ತಮ ತತ್ವ ಏನಿದೆ ಅದನ್ನು ಈ ಮಾಯೆಯ
ತೆರೆಯನ್ನು ಸರಿಸಿ ಒಳಗಡೆ ಬಂದಾಗ ಅವರಿಗೆ ಗೊತ್ತಾಗ್ತದಷ್ಟೇ. ಆದರೆ ಮಾಯೆಯ ತೆರೆಯನ್ನು ದಾಟಿ ಮುಂದೆ ಬರಲಿಕ್ಕೆ ಅಸಮರ್ಥರಾಗಿರುವಂಥವರು ಪರಮಾತ್ಮ ಇದ್ದಾನೋ ಇಲ್ಲವೋ, ಯಾಕೋ ಎಲ್ಲಿ ಬರ್ತಾ ಇಲ್ಲ ಎಂಬುದಾಗಿ ಹೇಳುತ್ತಾ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಎಂಬುದಾಗಿ ತಿಳಿಯುತ್ತಾ ಕೆಲವರು ದುಃಖಿಸ್ತಾ ಇರ್ತಾರೆ. ಅಂಥವರು ಪರಮಾತ್ಮ ಅಂತಂದರೆ ಏನೋ ಒಂದು ಶಕ್ತಿ ಇರಬೇಕು, ನನ್ನ ಹಾಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಪೌರುಷವಂತ ಇರಬೇಕು ಎಂಬುದಾಗಿ ಕೆಲವರು ಎನ್ನನು ಭಿನ್ನಮಾನವನೆಂದು ಬಗೆವರು. ಪರಮಾತ್ಮ ಎಂಬಂಥದ್ದು ಆತನ ತಲೆಗೆ ಬರುವುದಿಲ್ಲ ಅಂಥವರಿಗೆ. ಅವರು ಪರಮಾತ್ಮನನ್ನು ಯಾರೋ ಒಬ್ಬ ಬೇರೆಯ ಶಕ್ತಿ ಎಂಬುದಾಗಿ ತಿಳಿಯುತ್ತಾ ಚಿಂತೆಯಲ್ಲಿ ತೊಡಗಿರುತ್ತಾರೆ. ಈ ನನ್ನ ಮೂಲಕವಾಗಿ ಆವರಿಸಿರುವಂತಹ ಯಾವ ಮಾಯೆ ಇದೆ, ಈ ಯೋಗ ಮಾಯೆ, ಈ ಯೋಗ ಮಾಯೆಯ ಆವರಣದಿಂದ ಅದನ್ನು ಆವರಿಸಿಕೊಂಡಿರುವಂತಹ ಪರಮಾತ್ಮನಾಗಿ ನಾನಿದ್ದುಕೊಂಡು ಆನು ತೋರೆನು ಸಕಲ ಮನುಜರಿಗೆ, ಅಷ್ಟು ಸುಲಭವಾಗಿ ನಾನು ದರ್ಶನ ಕೊಡಲಿಕ್ಕೆ ಆಗುವುದಿಲ್ಲ. ಇರದ ವಿದ್ಯಾಶರಥಿ ಮೆರೆದಿಹ ಮರುಳು ಜಗ ಅಜನ ಅವ್ಯಯ ಶ್ರೀವರನು ತಾನು. ಎಷ್ಟೇ ಅವರು ಪಂಡಿತರಾಗಿರಲಿ, ಪಾಮರರಾಗಿರಲಿ, ವಿದ್ಯಾ ಸಂಪನ್ನರಾಗಿರಲಿ, ಮೆರೆಯುತ್ತಾ ಇರಲಿ, ಆದರೆ ಈ ಒಂದು ರೀತಿಯಾದಂತಹ ಹುಚ್ಚಿಗೆ ಒಳಗಾಗಿ ಅವರೇನು ಮಾಡ್ತಾರೆ, ಈ ಬ್ರಹ್ಮ, ಹುಟ್ಟು ಸಾವು ಯಾವುದೇ ಇಲ್ಲದಂತಹ ಪರಮಾತ್ಮನ ಬಗ್ಗೆ ಚಿಂತನೆಯನ್ನು ಮಾಡದೆ ಅಜನು ಅವ್ಯಯ ಶ್ರೀವರನು ತಾನು ಎಂದು ಎನ್ನನರಿಯರು. ಪರಮಾತ್ಮನ ನಿಜವಾದಂತಹ ಗುಣ ಏನಿದೆ, ಪರಮಾತ್ಮನ ನಿಜವಾದಂತಹ ಶಕ್ತಿ ಏನಿದೆ, ಇದನ್ನು ತಿಳಿಯದೆ ಸುಮ್ಮನೆ ಅವರು ತಮ್ಮ ಕಾಲಹರಣವನ್ನು ಮಾಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ನೋಡು ಅರ್ಜುನ, ನನಗೆ ಭೂತ, ಭವಿಷ್ಯ ಮತ್ತು ವರ್ತಮಾನ ಈ ಮೂರು ಕಾಲಗಳಲ್ಲೂ ಕೂಡ ಏನೇನು ನಡೆದಿದೆ ಎಂಬುದನ್ನು ನಾನು ತಿಳಿದವನಿದ್ದೇನೆ. ಬಲ್ಲೆ ನಾನು ಈ ಹಿಂದೆ ಹೋದವನೆಲ್ಲವನು ವರ್ತಿಸುತ್ತಲಿರ್ಪುದ ಬಲ್ಲೆ, ಮುಂದೆ ಉದಯಿಸುವ ಸಚರಾಚರ ಸಮೂಹವನೂ ಬಲ್ಲೆ. ಹೀಗಾಗಿ ಹಿಂದೆ ಏನು ನಡೆದು ಹೋಯಿತು, ಎಷ್ಟೋ ಕಾಲಘಟ್ಟಗಳಲ್ಲಿ, ಎಷ್ಟೋ ಶತಶತಮಾನಗಳಲ್ಲಿ ಏನೇನು ನಡೆದಿದೆ ಎಂಬಂಥದ್ದನ್ನು ನಾನು ತಿಳಿದುಕೊಂಡಿರುವಂಥವನು. ಅಥವಾ ಹಿಂದಿನ ಜನ್ಮಾಂತರಗಳಲ್ಲಿ ಏನೇನು ಯಾರ್ಯಾರಿಗೆ ಏನೇನು ಆಗಿದೆ ಎಂಬುದನ್ನು ಕೂಡ ನಾನು ತಿಳಿದಂಥವನು. ಪರಮಾತ್ಮ ಶಕ್ತಿ ಅಂತಂದರೆ ಬಹಳ ವಿಶೇಷವಾಗಿರುವಂಥದ್ದು. ಇವತ್ತು ನೋಡಿ ಎಲ್ಲ ಕಂಪ್ಯೂಟರ್ನಲ್ಲಿ ಅದರಲ್ಲಿ ಇದೆಲ್ಲ ಫೀಡ್ ಮಾಡ್ತಾರೆ, ಎಲ್ಲ ಅದರಲ್ಲಿ ಇರ್ತದೆ. ಭೂತ, ಭವಿಷ್ಯತ್ತು, ವರ್ತಮಾನ ಅಂತ ಹೇಳಿ. ಪರಮಾತ್ಮನಿಗೆ ಅದೇನಿಲ್ಲ, ಎಲ್ಲ ಅಲ್ಲಿಂದಲೇ ಬರ್ತದೆ. ಅವನಿಗೆ ಎಲ್ಲಿಂದ ಬರ್ತದೋ ಗೊತ್ತಿಲ್ಲ. ಅದೇ ಶಕ್ತಿ, ಅದೇ ವಿಶೇಷವಾದಂತಹ ಶಕ್ತಿ. ಹೀಗೆ ಅದು ಈ ಹಿಂದೆ ಹೋದವನೆಲ್ಲವನು ನಾನು ಬಲ್ಲೆ ಅಂತ ಹೇಳುತ್ತಾ, ವರ್ತಮಾನ ಕಾಲದಲ್ಲಿ ಏನೇನು ನಡೀತಾ ಇದೆ ಅದನ್ನೂ ಕೂಡ ನಾನು ತಿಳಿದವನಿದ್ದೇನೆ. ಮುಂದೆ ಉದಯಿಸುವ ಸಚರಾಚರ ಸಮೂಹವನ್ನು, ಚರಾಚರ ಈ ಪ್ರಕೃತಿ ಏನಿದೆ ಅಥವಾ ಪ್ರಕೃತಿಯಲ್ಲಿ ಏನಿದೆ ಇದೆಲ್ಲವೂ ಕೂಡ ಏನಾಗ್ತದೆ, ಅದರ ಮುಂದಿನ ಪರಿಣಾಮ ಏನು ಎಂಬುದನ್ನೆಲ್ಲವನ್ನೂ ಕೂಡ ನಾನು ತಿಳಿದವನಿದ್ದೇನೆ. ಅರ್ಜುನ, ಜಗದೊಳಗೆ ತಾನತಿ ಬಲ್ಲವನು. ಜಗತ್ತಿನಲ್ಲಿ ಪರಮಾತ್ಮ ಶಕ್ತಿ ಎಂಬಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಅದೆಲ್ಲವನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತದೆ, ಎಲ್ಲವನ್ನು ಕೂಡ ತಿಳಿದಿರುವಂಥದ್ದು. ಆದರೆ ದುರ್ಲಭನು ನಿರ್ಧರಿಸಬಲ್ಲವನು ಆವನಿಲ್ಲೆಂದ. ಈ ಪರಮಾತ್ಮ ಹೀಗೇ ಇದ್ದಾನೆ, ಅವನ ಶಕ್ತಿ ಇಷ್ಟು, ಅವನ ತೂಕ ಇಷ್ಟು ಅಂತೇಳಿ ಯಾರಿಂದಲೂ, ಯಾವ ಯಂತ್ರದಿಂದಲೂ ಕೂಡ ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ತಾನು ಅತಿ ದುರ್ಲಭನು, ನಿರ್ಧರಿಸಬಲ್ಲವನು ಅವನೂ ಇಲ್ಲ, ಯಾರೊಬ್ಬನೂ ಕೂಡ. ಹೀಗೆ ಪರಮಾತ್ಮ ಅಂತಂದರೆ ಇದು, ಪರಮಾತ್ಮ ಅಂತಂದರೆ ಹೀಗೆ ಎಂಬುದಾಗಿ ಯಾರೂ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಶಕ್ತಿಯುತನಾಗಿರುವಂತಹ ಪರಮಾತ್ಮ ಸ್ವರೂಪವಾಗಿದ್ದೇನೆ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಇಲ್ಲಿ ಕೆಲವರು ಕೇಳಬಹುದು, ಪರಮಾತ್ಮ ಸ್ವಾರ್ಥ ಇರಬಾರ್ದು, ತನ್ನನ್ನು ತಾನು ಹೇಳಿಕೊಳ್ಳಬಾರದು ಅಂತೇಳಿ ಹೇಳುವಂಥ ಇದಿದ್ದರೆ ಪರಮಾತ್ಮ ಯಾಕೆ ಎಲ್ಲವೂ ನಾನೇ ಅಂತೇಳಿ ಹೇಳ್ತಾನಲ್ಲ ಅಂತ ಹೇಳಿಕೊಂಡು ಜಿಜ್ಞಾಸೆ. ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಅಂತ ಬಂತಲ್ಲ, ಹೀಗೆ ಬರ್ತದೆ. ಪರಮಾತ್ಮ ಅಂತಂದರೆ ಯಾಕೆ ಹೇಳಿದ ಅವನು? ಎಲ್ಲ ನಾನೇ 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 ಅಂತೇಳಿದ್ರೆ ಅಹಂಕಾರ ಆಯ್ತಲ್ವೇ ಅಂತ ಕೇಳ್ಬೋದು. ಆದರೆ
ಅರ್ಜುನನಿಗೆ ಇಲ್ಲಿ ತಿಳಿಯಪಡಿಸಬೇಕು. ಪರಮಾತ್ಮ ಶಕ್ತಿ ಅಂತಂದರೆ ಏನು ಎಂಬುದನ್ನು ಅರ್ಜುನನಿಗೆ ತಿಳಿ ಹೇಳಬೇಕಾಗಿದೆ. ಅದಕ್ಕೆ ಬೇಕಾಗಿ ಇಲ್ಲಿ ಅರ್ಜುನನಿಗೆ ಆವರಿಸಿರುವಂತಹ ಯಾವ ಮಾಯೆ ಇದೆ, ಯಾವ ಮೋಹ ಇದೆ, ಇದೆಲ್ಲವನ್ನು ಕಿತ್ತೆಸೆದು ಅವನಲ್ಲಿರುವಂತಹ ಆ ಕ್ಷತ್ರಿಯೋಚಿತವಾದಂತಹ ಗುಣವನ್ನು ಮತ್ತೆ ಪ್ರೇರೇಪಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಬೇಕಾಗಿ ಪರಮಾತ್ಮ ಅಂತಂದರೆ ಹೀಗೆ, ಪರಮಾತ್ಮ ಅಂತಂದರೆ ನಾನೇ ಎಂಬುದಾಗಿ ಕೃಷ್ಣ ಅಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಹಾಗಾಗಿ ಹೇಳ್ತಾ ಇದ್ದಾನೆ, ಪರಂತಪನಾದಂತಹ ಅರ್ಜುನನೇ ಅರ್ಜುನನನ್ನು ಪರಂತಪ ಎಂಬುದಾಗಿ ಸಂಬೋಧಿಸ್ತಾನೆ. ಪರಂತಪ ಅಂತಂದರೆ ಬೇರೆಯವರ ಶಕ್ತಿಗಳಿಗಿಂತ ಹೆಚ್ಚಿನದಾದಂತಹ ಶಕ್ತಿ ಇರುವನು, ಅನ್ಯರನ್ನು ತಾಪಕ್ಕೆ ಒಳಪಡಿಸುವಂಥವ ಎಂಬ ಶಬ್ದ ಬರ್ತದೆ. ಪರಂತಪ ಅನ್ಯರನ್ನು ತಾಪಕ್ಕೆ ಒಳಪಡಿಸುವಂದರೆ ಅನ್ಯರ ಮೇಲೆ ತನ್ನ ಶಕ್ತಿಯಿಂದ ದಾಳಿ ಮಾಡುವಂತಲೂ ಸಮರ್ಥನಾಗಿರುವಂಥವನು. ಸಕಲ ಜಗತಾ ನೆಲೆಗೆ ಸೃಷ್ಟಿಯ ಕಾಲದಲ್ಲಿಯೇ ಬಲಿದ ರಾಗದ್ವೇಷದಿಂದವೇ ಜನಿಸಿ ತೋರುತಿಹ. ಸೃಷ್ಟಿ ಉಂಟಾಗುವಾಗಲೇ ಹಿಂದೆ ಹೇಳಿದ ಹಾಗೆ 3 ಗುಣಗಳು ಸೇರಿಕೊಂಡವು. ಈ 3 ಗುಣಗಳಿಂದಾಗಿ ಅನುರಾಗ ಅಥವಾ ರಾಗ ಎಂಬಂಥದ್ದು ಏನಿದೆ ಇದು ಉಂಟಾಯಿತು. ಹಾಗೆಯೇ ಮತ್ಸರ ದ್ವೇಷ ಎಂಬಂಥದ್ದು ಉಂಟಾಯಿತು. ಯಾವ ಮದ ಮತ್ಸರ ಎಂಬಂತಹ ಅರಿಷಡ್ವರ್ಗಗಳು ಕೂಡ ಉಂಟಾದವು. ಯಾವ ವಿಷಯಗಳಲ್ಲಿ ಭಾವನೆ ಉಂಟಾಯಿತು, ತನಗೆ ಬೇಕು ಎಂಬಂತಹ ಬಯಕೆ ಉಂಟಾಯಿತು, ಅದೆಲ್ಲವೂ ಕೂಡ ಸುಖ ದುಃಖ ಭ್ರಾಂತಿಯ ಹೊಲಬು. ಇವೆಲ್ಲವೂ ಕೂಡ ತಾನು ಅದನ್ನು ಪಡೆದರೆ ಸುಖವಾಗಿರ್ತೇನೆ, ಇದನ್ನು ಪಡೆದರೆ ಸುಖವಾಗಿರ್ತೇನೆ, ಅಥವಾ ನನಗೆ ಅದು ಬೇಡ, ಅದರಿಂದ ಕಷ್ಟ ಆಗ್ತದೆ ಎಂಬಂಥದ್ದು ನಿಜಕ್ಕಾದ ಒಂದು ರೀತಿಯಾದಂತಹ ಭ್ರಾಂತಿ, ಭ್ರಮೆ ಅಷ್ಟೇ ಹೊರತು ಅದರ ಇದ್ದ ಆ ಗುಣವನ್ನು ತಿಳಿಲಿಕ್ಕೆ ಶ್ರಮಿಸುವುದಿಲ್ಲ. ಹಾಗಾಗಿ ಭ್ರಮೆಗೆ ಒಳಗಾಗಿ ಮಾಯೆಯಿಂದ ಆವೃತವಾದಂತಹ ಈ ಸೃಷ್ಟಿಯಲ್ಲಿ ಜನರು ಪರಮಾತ್ಮನ ಇರವನ್ನು ಮರೆತು ಒದ್ದಾಡ್ತಾ ಇರ್ತಾರೆ. ಆದರೆ ಜನ್ಮಾಂತರಗಳಲ್ಲಿ ಅವರು ಮತ್ತೆ ಅದು ಅವರ ಆ ಜೀವ ಎಂಬಂಥದ್ದು ಪಕ್ವವಾಗಿ ನನ್ನ ಸಮೀಪಕ್ಕೆ ಅವರು ಬರ್ತಾರೆ ಅಂತೇಳಿ ಹೇಳ್ತಾ, ಸಾರತರವಾಗಿರುವಂತಹ ಪುಣ್ಯಕರ್ಮದ ಉದಾರರಾಗಿರ್ಪವರು. ಕೆಲವರು ಹೇಗೆ ಅಂತಂದರೆ ಪುಣ್ಯಕರ್ಮಿಗಳು, ಒಳ್ಳೆಯ ಕೆಲಸವನ್ನೇ ಯಾವತ್ತೂ ಕೂಡ ಅವರು ಮಾಡ್ತಾ ಇರ್ತಾರೆ, ಲೋಕಕ್ಕೆ ಕಲ್ಯಾಣ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಇದು ಕೆಲವರು ಆಯಿತು. ಇನ್ನು ಕೆಲವರು ಘೋರತರವ ಪಾಪಕರ್ಮವು ನಷ್ಟವಾದವರು. ಇನ್ನು ಕೆಲವರು ಹಾಗಿಲ್ಲ, ಏನೇನೋ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾಡ್ತಾ ಇರ್ತಾರೆ, ರಾಕ್ಷಸೀ ಭಾವದವರು. ಹೀಗೆ ಇವರು ಕ್ರೂರ ಸುಖ ದುಃಖಾದಿ ಬಂಧ ವಿಕಾರದಿಂ ನಿರ್ಮುಕ್ತರಾಗಿ ಉರು ಧೀರ ಸೂರತರೆನ್ನ ಭಜಿಸುವರೆಂದನ ಸುರಾರಿ. ಒಳ್ಳೆಯ ಕೆಲಸವನ್ನು ಮಾಡುವವರು ಮಾತ್ರ ನನ್ನ ಸಮೀಪಕ್ಕೆ ಬರ್ತಾರೆ ಅಷ್ಟೇ ಹೊರತು ಯಾರು ಕ್ರೂರಿಗಳಿದ್ದಾರೆ, ರಾಕ್ಷಸೀ ಕೃತ್ಯವನ್ನು ಯಾರು ಮಾಡ್ತಾರೆ ಅವರಿಗೆ ಯಾವತ್ತೂ ಕೂಡ ಇದರಿಂದ ಈ ಬಂಧನದಿಂದ ಬಿಡುಗಡೆ ಇಲ್ಲ, ಮುಕ್ತರಾಗುವುದಿಲ್ಲ, ಅವರು ಮೋಕ್ಷದ ಕಡೆಗೆ ಅವರು ಬರುವುದಿಲ್ಲ. ಆದರೆ ಪುಣ್ಯಕರ್ಮಿಗಳಾಗಿರುವಂಥವರು, ಅಂತಹ ಧೀರರು, ಸುವ್ರತರು, ಉತ್ತಮವಾದಂತಹ ರೀತಿಯಲ್ಲಿ ತಪಿಸುತ್ತಾ ಯೋಗದ ಮೂಲಕವಾಗಿ ಧ್ಯಾನದ ಮೂಲಕವಾಗಿ ನನ್ನನ್ನು ಭಜಿಸುತ್ತಾ ನನ್ನ ಸಮೀಪಕ್ಕೆ ಅವರು ಬರ್ತಾರೆ. ಅವರಿಗೆ ಅವರ ಬೇಡಿಕೆ ಏನಿದೆ ಅದನ್ನು ನಾನು ಸಲ್ಲಿಸ್ತೇನೆ ಎಂಬುದಾಗಿ ಆಶ್ವಾಸನೆ ಕೊಡುವಂಥದ್ದು ಅರ್ಜುನನಿಗಲ್ಲ, ಆಶ್ವಾಸನೆ ಲೋಕಕ್ಕೆ ಕೊಡ್ತಾ ಇದ್ದಾನೆ ಪರಮಾತ್ಮ ಇಲ್ಲಿ. ಹಾಗೆ ಈ ಜರೆ ಮರಣದ ಬಗ್ಗೆ ಮುಂದೆ ಹೇಳ್ತಾ ಇದ್ದಾನೆ.